ಪ್ರೈಸ್ ದ ಲಾರ್ಡ್. ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು, ರಕ್ಷಣೆ ಹೊಂದಿದವರು, ಕ್ರೈಸ್ತರಾದವರು ಯಾವ ರೀತಿಯಾಗಿ ಬೇಕಾದ್ರೂ ಬದುಕಬಹುದು, ಯಾವ ರೀತಿಯಾಗಿ ಬೇಕಾದ್ರೂ ಜೀವನ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡಲು ಅಸಾಧ್ಯ ಪ್ರಿಯರೇ. ವಾಕ್ಯದಲ್ಲಿ ನೀವು ನೋಡಬಹುದು, ಯಾಜಕ ಕಂಡ 11ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ, ಯಾಕಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನೀವು ದೇವಜನರಿಗೆ ತಕ್ಕಂತಿರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಪರಿಶುದ್ಧನಾಗಿರುವ ಪ್ರಕಾರ ಪ್ರತಿಯೊಬ್ಬನು ದೇವರಿಂದ ಕರೆಯಲ್ಪಟ್ಟವನು ಪರಿಶುದ್ಧನಾಗಿರಬೇಕು. ಒಂದೊಂದು ಸಮಯನು ನೀವು ಒಂದೊಂದು ಹೆಚ್ಚಿನ ಗಮನಿಸಿದವರಾಗಿರಬೇಕು. ಇದು ದೇವರಿಗೆ ಇಷ್ಟವಾದ ಮಾರ್ಗನ, ನಾನು ಸರಿಯಾದ ಮಾರ್ಗದಲ್ಲಿದ್ದೇನಾ, ದೇವರ ಒಂದು ನಾಮವನ್ನು ಮಹಿಮೆ ಪಡಿಸ್ತಿದ್ದೇನೆ. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ನಿಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ದೇವರನ್ನು ಗಣಪಡಿಸಿರಿ ಎಂಬುದಾಗಿ. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡಲು ಅಸಾಧ್ಯ ಪ್ರಿಯರೇ. ಅದರಿಂದ ಅನೇಕ ಜನರು ಕೈ ಬಿಡಲ್ಪಡುವವರಾಗಿದ್ದಾರೆ. ನಮ್ಮನ್ನು